ಸರಿ, ಇವಾಗ ಅವ್ರು ಕರ್ಕೊಂಬಂದ್ರು ಬೆಂಗಳೂರಿಗೆ. ಮೊದಲನೇ ಸಹ ಹೋದ್ವಿ. ಅವತ್ತು ಸ್ವಲ್ಪ ತುಂಬಾ ಗಲಾಟೆ ಆಯಿತು. ಮೊದಲನೇ ಸಹ ಹೋಗ್ಲಿಲ್ಲ, ಮೇ 1 ಹೋಗ್ಲಿಲ್ಲ, ಮೇ 2ನೇ ತಾರೀಕು. ಒಬ್ರು ಬಾಗಿಲು ತೆಗೆದ್ರು, ಸೆಲ್ಯೂಟ್ ಹೊಡೆದ್ರು ನಮ್ಗೆ. ಏನು ಅಂದ್ರು, ಈ ತರ ಸತೀಶ್ ಚಂದ್ರ ಬಾಬು ಅವ್ರನ್ನ ನೋಡಕ್ ಬಂದಿದೀವಿ. ಇದಾರ ಸತೀಶ್ ಚಂದ್ರ ಬಾಬು ಅವರು ಅಂತ ಕೇಳಿದ್ವಿ. ಬಾಬು ಅವರು ಅಂತ ಇದಾರೆ, ಬನ್ನಿ ಕೂತ್ಕೊಳ್ಳಿ ಅಂತ ಎಲ್ಲ ರೆಸ್ಪೆಕ್ಟ್ ಕೂರಿಸಿ ಅವ್ರನ್ನ ಕರೆಸಿದ್ರು. ಅವ್ರು ಬಂದ್ರು, ನಮ್ಮ ಮಾವನೇ ಕರ್ಕೊಂಡೋಗಿದ್ದು. ಅವ್ರಿಗೆ ಚೆನ್ನಾಗಿ ಪರಿಚಯ ಇತ್ತಲ್ಲ. ಏನ್ ಮಹಾದೇವ್ ಏನ್ ಬಂದಿದಾರಲ್ಲ ಅಂತ ನೋಡಿ. ಇವನ್ಗೊಂದು ನಮ್ಮ ಅಕ್ಕನ ಮಗ ಇವನು, ಇನ್ನು ಎಜುಕೇಶನ್ ಹತ್ತಾ ಇಲ್ಲ ಇವನ್ ತಲೆಗೆ. ಎಲ್ಲರೂ ಒಂದು ಇಲ್ಲಿ ಕೆಲಸ, ಯಾವ್ದಾದ್ರು ಒಂದು ಕೆಲಸ ಕೊಡಿಸ್ಬಿಡಿ. ಇಲ್ಲಿ ಸಿನಿಮಾದವ್ರು ಬರ್ತಾರಲ್ಲ, ಅವ್ರನ್ನ ಮಾತಾಡ್ಸ್ಕೊಂಡು ಹೆಂಗಾದ್ರು ಸಿನಿಮಾಗೆ ಸೇರ್ಕೋಬೇಕು ಅಂತಿದ್ದಾನೆ. ಸದ್ಯಕ್ಕೆ ಒಂದು ಕೆಲಸ ಬೇಕೇ ಬೇಕು ಅವನಿಗೆ. ಅವನು ಮೈಸೂರು ಬಿಟ್ಟು ಬಂದಾಗಿದೆ ಅಂತ ಹೇಳಿದ್ರು. ಸರಿ, ಹಾಗಿದ್ರೆ ನಾಳೆ ಬನ್ನಿ ಅಂತಂದ್ರು, 3ನೇ ತಾರೀಕಿಗೆ. 3, 4, 5, 6ನೇ ತಾರೀಕು ತನಕ ದಿನ ಹೋಗೋದು ಬರೋದು. ಅವ್ರ ನಾಳೆ ಬನ್ನಿ ಅನ್ನೋದವರು. ನಾವು ಮತ್ತೆ ಅಶೋಕ ಹೋಟ್ಲಿಗೇನೆ ನಮ್ಮ ಅವನೇ ಕರ್ಕೊಂಡು ಹೋಗೋರು. ಅವ್ರ ಸಂಪಂಗಿ ರಾಮನಗರ ಹತ್ರ ಇಲ್ಲಿ ಪಲ್ಲವಿ ಟಾಕೀಸ್ ಇತ್ತಲ್ಲ, ಅಲ್ಲೇ ಅವ್ರ ಮನೆ ಇದ್ದಿದ್ದು, ಅವ್ರ ಮನೆಯಲ್ಲೇ ಇದ್ದಿದ್ದು. ನನ್ನ ತಮ್ಮನೂ ಬಂದಿದ್ದ ಜೊತೆನಲ್ಲಿ. ಸರಿ, ಅವನು ಅಲ್ಲಿ ನನಗೆ ಇಂಟರ್ವ್ಯೂಗೆ ಹೋಗೋಕ್ಕೋಸ್ಕರ ಅವನು ಬರೋನು. ಅವರು ಸತೀಶ್ ಚಂದ್ರ ಬಾಬು ಅವರು ಬಂದು ನೋಡ್ತಾರೆ, ನಮ್ಮಿಬ್ಬರನ್ನು ನೋಡ್ತಾರೆ. ಮಹಾದೇವ್, ನನ್ಗನ್ಸುತ್ತೆ ಇವನ್ಗಿನ್ನ ಅವನು ಎಲಿಜಿಬಲ್ ಅನ್ನಿಸ್ತಾ ಇದೆ, ಅವನಿಗೆ ಕೊಡಿಸ್ಬಿಡ್ಲಾ ಕೆಲಸ ಅಂದ್ರು. ಏನಪ್ಪ ಏನ್ ಹೇಳ್ತೀಯ, ನಿನಗೆ ಕೆಲಸ ಅಂತೆ ಮಾಡ್ತೀಯ ಅಂತ. ನಾವೇ ಕೆಲಸ ಮಾಡೋಣ ಇಲ್ಲಿ. ನಾವು ಡಬಲ್ ಡಿಗ್ರಿ 3 ತಗೊಂಡು ಇಲ್ಲಿ ಕಾನ್ಫರೆನ್ಸ್ಗೆಲ್ಲ ನಾವು ಬರಬೇಕು ಅಂತಿರೋರು. ಅವ್ನು ಕಾನ್ವೆಂಟ್ ಅಲ್ಲಿ ಓದ್ದವನು, ಅದಕ್ಕೆ ಇಂಗ್ಲಿಷ್ ಪದಗಳೆಲ್ಲ ಜಾಸ್ತಿ ಬಂತು ಅವನ ಬಾಯಿಂದ. ಇರೋರು ನಾವ್ಯಾಕೆ, ನಾ ಸುಮ್ಮನೆ ಹೋಟ್ಲಾಗಿದೆ ಅಂತ ನೋಡಕ್ ಬಂದೆ ಅಷ್ಟೇ, ನಮ್ಮ ಅಣ್ಣನ ಜೊತೆ. ನಾನು ಕೆಲ್ಸಕ್ಕೆ ಸೇರಲ್ಲ ಅಂತ. ಇವತ್ತು ಅವನು ಅಮೆರಿಕಾದಲ್ಲಿ ಡಾಕ್ಟ್ರೇಟ್ ತಗೊಂಡು PhD ತಗೊಂಡು ಎಲ್ಲ ಚೆನ್ನಾಗಿದ್ದಾನೆ. ಇನ್ನೂ ಕೆಲಸ ಮಾಡ್ತಾನೆ ಇದ್ದಾನೆ ಅವನು. ನನಗಿನ 2 ವರ್ಷ ಚಿಕ್ಕವನಷ್ಟೇ. ಈಗ ಅವ್ನು 72 ಇಯರ್ಸ್. ಆಮೇಲೆ ನಮ್ಮ ಮಾವನ್ನ ಕೇಳಿದ್ರು, ಡಸ್ ಇ ನೋ ಫ್ಲೂಯೆಂಟ್ ಇಂಗ್ಲಿಷ್ ಅಂತ. ಇಂಗ್ಲಿಷ್ ಅನ್ನೋದು ಗೊತ್ತಿದ್ದು, ಇಂಗ್ಲಿಷ್ ಅನ್ನೋ ಪದ ಕೇಳಿದ್ರು. ಫ್ಲೂಯೆಂಟ್ ಇಂಗ್ಲಿಷ್ ಗೊತ್ತು, ಇದ್ಯಾವ ಬೇರೆ ಭಾಷೆ, ಇಂಗ್ಲಿಷ್ ತರನೇ ಇದೆಯಲ್ಲ ಇದು ಅಂತ. ನಾನು ಕಕ್ಕ ಬಿಕ್ಕಿಯ ಕಮಂಗಿ ತರ ಕೋಡಂಗಿ ತರ ನೋಡ್ತಾ ಇದ್ದೀನಿ ನಾನು ಅವ್ರನ್ನೇನೆ. ಬೇಗ ಹೇಳಿ, ಅಲ್ಲಿ ಕಾಯ್ತಾ ಇದ್ದಾರೆ, ನಾನು ಟೈಮ್ ಇಲ್ಲ ಹಾಗೆಲ್ಲ ಅಂತ. ನಮ್ಮ ಮಾವ ಏನ್ ಮಾಡಿದ್ರು, ಇನ್ನೇನು ಅವನು ಹೋಗಲ್ಲ ಅಂದ ಇಂಟರ್ವ್ಯೂಗೆ. ಈಗ ಅವ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಮರ್ಯಾದೆ ಕೊಟ್ಟಾದ್ರು, ನಾವು ಪಾಸ್ ಆಗ್ತೀವೋ ಫೇಲ್ ಆಗ್ತೀವೋ ಬೇರೆ ವಿಚಾರ. ಬಟ್ ಒಳಗೋಗ್ತೂ ಒಬ್ರು ಕ್ಯಾಂಡಿಡೇಟ್ ಇವ್ರು ಕರ್ಕೊಂಡು ಹೋಗ್ಬೇಕಲ್ಲ ಹೇಳಿರಿಂದ. ಆಯ್ತು ಸತೀಶ್, ನೀನು ಇವ್ನು ಕರ್ಕೊಂಡೋಗಿ ಅದೇನು ಹಣೆ ಬರೋನೋ ಇದ್ದಂಗಾಗ್ಲಿ, ಯಾಕೋ ನನ್ಗೇನು ಅರ್ಥ ಆಗ್ತಿಲ್ಲ, ತಲೆ ನೋತಾ ಇದೆ ನನಗೆ ಅಂದ್ರು ನಮ್ಮ ಮಾವ. ಸರಿ, ಆಮೇಲೆ ದಾರಿನಲ್ಲಿ ಕರ್ಕೊಂಡೋಗಿ ಹೇಳಿದ್ರು, ನೋಡಪ್ಪ ಏನಿಲ್ಲ, ಅವ್ರು ಜಾಸ್ತಿ ಒಂದು 5 ಪ್ರಶ್ನೆ ಕೇಳ್ತಾರೆ, ಅಷ್ಟಕ್ಕೂ ನೀನು ನಿನ್ಗೆ ಇಂಗ್ಲಿಷ್ ಬರುತ್ತೆ ತಾನಂದ್ರು. ನಂಗೆ ಇಂಗ್ಲಿಷ್ ಬರಲ್ಲ ಅಂದೆ. ಏನ್ ಥ್ಯಾಂಕ್ ಯು, ನೋ, ಎಸ್, ಆಲ್ ರೈಟ್ ಇವೆಲ್ಲನೂ ಬರಲ್ವಾ ಅಂದ್ರು. ಈಗ ನೀವು ಹೇಳ್ಕೊಟ್ರಲ್ಲ, ಹೇಳ್ತೀನಿ ಹಿಂದೆ ಅಷ್ಟೇ. ಅವ್ರು ಹೇಳ್ಕೊಟ್ಟಿದ್ದು ಥ್ಯಾಂಕ್ ಯು, ಎಸ್, ನೋ, ಆಲ್ ರೈಟ್, ಓಕೆ, ಇಷ್ಟು ಹೇಳ್ಕೊಟ್ರಷ್ಟೇ. ಇಷ್ಟ್ರ ಮೇಲೆ ಏನು ಹೇಳ್ಬೇಡ. ನಿನ್ನ ಹೆಸರೇನು ಅಂತ ಕೇಳ್ತಾರೆ, ಹೆಸರು ಹೇಳು. ಏನ್ ಸ್ಟಡಿ ಮಾಡಿದ್ಯಾ ಅಂತ ಕೇಳ್ತಾರೆ, ನೀನು ಹೇಳು SSLC ಅಂತ ಹೇಳು. ಆಮೇಲೆ ಏನ್ ಕೆಲಸ ಕೊಟ್ರು ಮಾಡ್ತೀಯಾ ಅಂತ ಕೇಳ್ತಾರೆ, ಮಾಡ್ತೀನಿ ಅಂತ ಹೇಳು. ಎಷ್ಟು ಸಂಬಳ ಕೊಟ್ರು ಪರವಾಗಿಲ್ವಾ ಅಂತ ಕೇಳ್ತಾರೆ, ಪರವಾಗಿಲ್ಲ ಅಂದ್ರೆ ಓಕೆ ಅಂತ ಹೇಳು. ಆಮೇಲೆ ನೀನೇನೋ ಡು ಯು ವಾಂಟ್ ಟು ಕಂಟಿನ್ಯೂ ಯುವರ್ ಸ್ಟಡೀಸ್ ಫರ್ದರ್ ಅಂತಾರೆ, ನೋ ಅಂತ ಹೇಳ್ಬಿಡು ಅಂತ. ಎಲ್ಲ ಮನ್ದಟ್ ಮಾಡ್ಕೊಂಡೆ. ಸಿನಿಮಾದಲ್ಲಿ ಹೆಂಗೆ ಆಕ್ಟಿಂಗ್ ಮಾಡ್ಬೇಕೋ ಹಂಗೆ ಹೋದೆ. ಏನಿಲ್ಲ, ಅವ್ರೇನು ಕೂತ್ಕೊಂಡಿಲ್ಲ, ಕಮ್ಮಿನೂ ಇಲ್ಲ, ಏನಿಲ್ಲ, ಸೀದಾ ಹೋದೆ. ನನ್ನ ಪಾಡಿಗೆ ನಾನು ಕೂತ್ಕೊಂಡೆ. ಅವ್ರು ಕೇಳಿದ್ರು, ನೋಡ್ಬಿಟ್ಟು ಅವ್ರ ಕ್ಯಾಂಡಿಡೇಟು, ನಂದು 0, ನನ್ನ ಮಾರ್ಕ್ಸ್ 0. ಅಲ್ಲಿ ಇನ್ಫ್ಲೂಯೆನ್ಸ್ಗೆ 100ಕ್ಕೆ 100. ಅವ್ರು ಗೊತ್ತು ಅವ್ರ ಬಗ್ಗೆ ಅವ್ರಿಗೆ. ಸರಿ ಅಂತ ನಾನೆಲ್ಲ ಹೀಗೆ ಹೇಳಿದೆ. ನೀನೇನೋ ಕಂಟಿನ್ಯೂ ಮಾಡ್ತೀಯಾ ಸ್ಟಡೀಸ್ ಫರ್ದರ್ ಅಂದರು, ನೋ ಅಂದೆ. ಎನಿ ಜಾಬ್ ವಿಲ್ ಗಿವನ್ ಟು ಯು, ವಿಲ್ ಯು ಡೂ ಅಂದರು, ಎಸ್ ಅಂದೆ. ಸ್ಯಾಲ್ರಿ ಎನಿಥಿಂಗ್ ಯು ವಿಲ್ ಅಕ್ಸೆಪ್ಟ್ ನೋ ಅಂದರು, ಎಸ್ ಅಂದೆ. ಓಕೆ, ಯು ಕ್ಯಾನ್ ಗೋ, ಯು ಕ್ಯಾನ್ ಜಾಯಿನ್ ಫ್ರಮ್ ಟುಡೇ ಓನ್ಲಿ ಅಂತ ಅವ್ರು ಹೇಳ್ಬಿಟ್ರು. ಸರಿ, ಬಂದೆ ಈಚೆ. ಅಲ್ಲೊಬ್ಬರು ಪರ್ಸನಲ್ ಆಫೀಸರು ಸಡನ್ ಆಗಿ ಮೀಟ್ ಮಾಡ್ಬಿಟ್ಟು ಅವ್ರು ದಿನ ನೋಡ್ತಿದ್ರು. ನಾನು ನೋಡ್ಬಿಟ್ಟು ಏನಾಯ್ತು ಅಂದ್ರು. ನಾನು ಇವತ್ತಿಂದ ಕೆಲ್ಸಕ್ಕೆ ಬರ್ತೀನಿ ಅಂದೆ. ಇಲ್ಲಿ ಯಾವ್ದು ಕೆಲಸ ಇಲ್ಲ ನೋಡಲ್ಲಿ, ಅಲ್ಲಿ ನೆಲ ಎಲ್ಲ ಸಾರಿಸ್ತಾ ಇದ್ದಾನಲ್ಲ, ಅವ್ನು ಡಿಗ್ರಿ ತಗೊಂಡಿರೋನು ಅವನು. ನೀನು ಇನ್ನೂ ಓದ್ತಾನೆ ಇದೆಯಾ? ನನಗಾಗ 20 ವರ್ಷ ಏನು. ನೀನು ಓದ್ತಾನೆ ಇದೆಯಾ, ನಿನ್ನ ಸ್ಟಡೀಸೇ ಮುಗ್ದಿಲ್ಲ, ಇಲ್ಲೆಲ್ಲ ಜಾಬ್ ಇಲ್ಲ, ನೀನು ಹೋಗು ಅಂತ ಹೇಳಿದ್ರು. ಅವ್ನು ನೆಕ್ಸ್ಟ್ ಡೇ ಇಂದ ಬರಕ್ಕೆ ಹೇಳಿದ್ದು ನನಗೆ. ಸರಿ, ನಾನು ಹೊರಟೋದೆ. ಆಮೇಲೆ ನಮ್ಮ ಮಾವನ ಮನೆಯೆಲ್ಲ ಸ್ವಲ್ಪ ನನ್ನ ತಮ್ಮನ ಜೊತೆನಲ್ಲಿದ್ನಲ್ಲ, ಹೋಗಿ ಇದಾದ್ವಿ. ಏನಾಯ್ತು, ಅಲ್ಲಿ ಜಾಬ್ ಇಲ್ವಂತೆ,
ಅಲ್ಲೆಲ್ಲ ಡಬಲ್ ಡಿಗ್ರಿ ಈ ತರ ಎಲ್ಲ ತಗೊಂಡಿರೋರಿಗೆ ಅವರೇ ನೆಲ ಸಾರಿಸ್ತಾರೆ ಎಲ್ಲ, ನನ್ ಕೆಲಸ ಇಲ್ವಂತೆ ಅಂತ. ಸರಿ ಏನ್ ಮಾಡ್ತೀಯ ಅಂದ್ರೆ, ನಾನು ಹೋಗ್ತೀನಿ ಟ್ರೈನ್ ಹತ್ತಿ ಹೋಗ್ತೀನಿ, 10 ಗಂಟೆ ಟ್ರೈನ್ಗೋ ಯಾವುದಕ್ಕೋ ಹೋಗ್ತೀನಿ ಅಂತ ಎಲ್ಲ ರೆಡಿ ಆದೆ. ಛತ್ರಿ ಗಿತ್ರಿ ನಂದು ಕಿಟ್ಟು ಬಟ್ಟೆ ಎಲ್ಲ ತುರ್ಕೊಂಡು ಎಲ್ಲ ಹೊರಟಿದ್ದೆ. ಆಮೇಲೆ ಅವ್ರು ಹೇಳಿದ್ರು, ಓ ಏನು ಸತೀಶ್ ಚಂದ್ರ ಬಾಬು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗು, ಅವ್ರು ನಿನ್ನ ಇನ್ಫ್ಲೂಯೆನ್ಸ್ ಮಾಡಿದ್ರಲ್ಲ, ಕೆಲಸ ಸಿಗದೆ ಇದ್ರೇನಂತ ಅವ್ರ ಮನೆಗೆ ಹೋಗಿ ಹೇಳ್ಬಿಟ್ಟು ಹೋಗು ಅಂದ್ರು. ಕಿನೋಟಾಕಿ ಹಿಂಭಾಗ ಇತ್ತು, ನನಗೆ ಗೊತ್ತಿತ್ತು. ಹೋದೆ. ಅವ್ರು ತಿಂಡಿ ತಿಂತಾ ಇದ್ರು, ಪೂರಿ ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ತಿಂತಾ ಇದ್ರು. ನಾನು ಇಲ್ಲಿ ಕೂತಿದ್ದೆ, ಅವರು ಹಾಲಲ್ಲಿ ಒಳಗಡೆ ಕಿಟಕಿನಲ್ಲಿ ಕಾಣಿಸ್ತಾ ಇತ್ತು. ಏನು ನೀನು ಹೋಗಿ ಒಂದು ಆಟೋ ತಗೊಂಬ ಅಂದ್ರು. ಸರ್ ನನ್ಗೇನು ಬರಲ್ಲ, ಅದೆಲ್ಲ ಗೊತ್ತಿಲ್ಲ ಅಂದ. ಏನಿಲ್ಲ, ಅಲ್ಲಿ ಕಿನೋಟ್ಯಾಕ್ಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಆಟೋಗಳು ಓಡಾಡ್ತಿರುತ್ತೆ, ಖಾಲಿ ಹಿಂಗೆ ಕೈ ತೋರಿಸು, ಹಿಂಗೆ ಅಡ್ಡ ಹಾಕು, ಅಶೋಕ ಹೋಟ್ಲಿಗೆ ಹೋಗ್ಬೇಕು ಯಾವನಾರು ಬರ್ತಾನೆ. ಹಾಗೆಲ್ಲ ಬರೋರು ಸರ್, ಹಾಗೆಲ್ಲ ಅಂತ ಈ ತರ ಬೆಳವಣಿಗೆಗಳೆಲ್ಲ ಇರಲಿಲ್ಲ. ಸರಿ ಒಬ್ಬ ಬಂದ, ಅಲ್ಲಿ ಕೂತ್ಕೊಂಡು ಆಟೋ ತಂದಿದ್ದೀನಿ ಅಂತ ಹೇಳಿದೆ. ಸರಿ ಬರ್ತೀನಿ ನೀನು ಕೂತ್ಕೊಂಡ್ರು. ಇಲ್ಲ ನಾನು ಮೈಸೂರಿಗೆ ಹೋಗ್ತೇನೆ. ಯಾಕೆ ಅಂದ್ರು, ಅವ್ರ ಪರ್ಸನಲ್ ಆಫೀಸರು ಸೋಮ್ ಸುಂದರಮ್ ಅವ್ರು ಹೇಳಿದ್ರು ಕೆಲಸ ಇಲ್ಲ ನಿನ್ಗೆ. ಹಾಗೆ ಅವನ್ ಹೇಳಕ್ಕೆ, ನಾನ್ ನಿನಗೆ ಕೆಲಸ ಕೊಡ್ತಾ ಇರೋದು, ಸುಮ್ನೆ ಬಾ ಜೊತೆನಲ್ಲಿ ಅಂದ್ರು. ಕರ್ಕೊಂಡೋದ್ರು. ಅದೇ ನಮ್ ಸೆಲ್ಯೂಟ್ ಹೊಡೆದಿದ್ನಲ್ಲ ಅವನ್ ಬಂದ, ರಾಬರ್ಟ್ ಗ್ರಾಹಂ ಕಮ್ ಹಿಯರ್ ಅಂತಂದ್ರು ಇವರು. ಅವಾಗ ಇಂಗ್ಲಿಷ್ ಅಷ್ಟೆಲ್ಲ ಬರ್ತಿರ್ಲಿಲ್ಲ ನನಗೆ, ಈಗ ಹೇಳ್ತಾ ಇದ್ದೀನಿ ಅಷ್ಟೇ ಫಾಸ್ಟ್ ಆಗಿ, ಕಮ್ ಹಿಯರ್ ಅಂತ. ಆಮೇಲೆ ಫ್ರಮ್ ಟುಡೇ ಆನ್ವರ್ಡ್ಸ್ ಯು ವಿಲ್ ಜಾಯಿನ್ ಯುವರ್ ಡಿಪಾರ್ಟ್ಮೆಂಟ್, ಯು ವಿಲ್ ವರ್ಕ್ ಸೆಕೆಂಡ್ ಶಿಫ್ಟ್, ಯು ವಿಲ್ ಗಿವ್. ವಾಟ್ ಸತೀಶ್, are you gone mad or what? Look at him, how he is looking like, long hairs, look at Hawaii chappal, look at his face and all that. I don't want to my department. No, you take anywhere. You have seen my boys and me is Anglo-Indian. ಒಳ್ಳೆ ವ್ಯಕ್ತಿ ಸರ್, ಒಳ್ಳೆ ಮನುಷ್ಯ. No, I don't want him ಅಂತ. No Graham, I am telling you, no, not permanent job, 6 months ಪ್ರೊಬೇಷನರಿ ಪೀರಿಯಡ್. ಅವಾಗೆಲ್ಲ ಬರ್ತಿರ್ಲಿಲ್ಲ ಇಂಗ್ಲಿಷ್, ಈಗ ಬರ್ತಿರೋದ್ರಿಂದ ನಿಮ್ಗೆ ಅದೇ. ಅವ್ರು ಏನ್ ಹೇಳಿದ್ರು ನನ್ಗೆ, ಯಾವಲ್ಲ ಯಾರು ಏನ್ ಹೇಳಿದ್ರು ಅಂದ್ರೆ, ಅವ್ರು ಯಾವ ಭಾಷೆಯಲ್ಲಿ ಹೇಳಿದ್ರು ಅದನ್ನ ಹೇಳೋದೇ ನನ್ಗೆ ಅಭ್ಯಾಸ ಸರ್. ಅದನ್ನ ಭಾಷಾಂತರ ಮಾಡಿ ಹೇಳು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಪ್ರೊಬೇಷನರಿ ಪೀರಿಯಡ್, ಆಫ್ಟರ್ 6 months you say you don't want him, I will send him back to Mysore, but you give time to learn job 6 months ಅಂತ ಕಂಡೀಷನ್ ಆಗಿ ಹೇಳಿದ್ರು. ಸರಿ, ಅವ್ನು ಇನ್ನೇನ್ ಮಾಡ್ತಾನೆ, ಇವ್ರ ಅಸಿಸ್ಟೆಂಟ್ ಮ್ಯಾನೇಜರ್, ಅವ್ನು ಬರೀ ಬೆಲ್ ಕ್ಯಾಪ್ಟನ್ ಅಷ್ಟೇ. ಓಕೆ, ಯು ವಿಲ್ ಸಿ ಲೇಟರ್ ಆನ್, ಯು ಸಿ 6 months ನೋ, ಐ ವಿಲ್ ವೇಟ್, ಯು ಸಿ ದೆನ್ ಯು ಸೆಂಡ್ ಹಿಮ್ ಬ್ಯಾಕ್ ಅಂತ ಹೇಳಿದ್ರು. ಆಗ್ಲೂ ಹಂಗೆ ಹೇಳಿದ್ರು ಅವ್ರು. ಆಮೇಲೆ ಸರಿ ಅವ್ರು ಹೇಳಿದ್ರು, ಯು ಕಮಟ್ ಟು, ಇದು ಎಲ್ಲ ಸುಮಾರು 10:30 ಏನೋ ಟೈಮ್, ಯು 2 ಗಂಟೆಗೆ ಬಾ, ಶೂ ಹಾಕೊಂಡಿರ್ಬೇಕು, ಈ ಚಪ್ಪಲ್ ಗಿಪ್ಪಲ್ ಎಲ್ಲ ನಡೆಯಲ್ಲ ಡ್ಯೂಟಿಗೆ, ಪ್ಯಾಂಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಬ. ನಾನು ಸದ್ಯಕ್ಕೆ ಇವಾಗ ವೈಟ್ ಶರ್ಟ್ ಲಾಂಡ್ರಿನಲ್ಲಿ ಲಿನನ್ ರೂಮಿಂದ ಕೊಡಿಸ್ತೀನಿ ನಿನಗೆ. ಆಮೇಲೆ ಯೂನಿಫಾರ್ಮು ಒಂದೇ ದಿವಸದಲ್ಲಿ ಉಳ್ಕೊಡ್ತಿದ್ರು ಸರ್. ಯೂನಿಫಾರ್ಮ್ ಎಲ್ಲ ರೆಗ್ಯುಲರ್, ಇವನ್ನೆಲ್ಲ ಟೈಲರು ಎಲ್ಲ ಅಲ್ಲೇ ಇದ್ದ, ಬಟ್ಟೆಗಳಲ್ಲೇ ಲಾಟ್ ಇರೋದು, ಏನು ತೊಂದರೆ ಇರಲಿಲ್ಲ. 5 star ಹೋಟ್ಲ್ ಅಲ್ವಾ, ಅಲ್ಲಿ ಸಿಸ್ಟಮೇ ಬೇರೆ ಥರ. ಇವತ್ತು ಮಟ್ಟಿಗೆ ನೀನೊಂದು ಬಿಳಿ ಶರ್ಟು, ಬಿಳಿ ಶರ್ಟ್ ನಾ ಕೊಡ್ತೀನಿ, ಕರಿ ಪ್ಯಾಂಟು, ಶೂ, ಸಾಕ್ಸು ಎಲ್ಲ ಹಾಕೊಂಡ್ ಬಾ. ಆಮೇಲೆ ಸಾಕ್ಸ್ ಇಲ್ಲದೆ ಬಂದ್ಬಿಡ್ಬೇಡ ಅಂತ ಅದನ್ನು ಹೇಳ್ದ. ಅವ್ನು ಗೊತ್ತಾಯ್ತು ನಾನು ಯೋಗ್ಯತೆ ಏನು ಅಂತ. ಶೂ ಅಂದ್ರೆ ಶೂ ಮಟ್ಟಿಗೆ ಹಾಕೊಂಬರ್ತಾನೆ, ಸಾಕ್ಸ್ ನೀ ಹೇಳಿಲ್ಲ ಅಂತಾನೆ ಅಂತ. ಸರಿ ಯೋಚನೆ ಮಾಡ್ತಾ ಇದ್ದೆ ನಾನು ಏನ್ ಮಾಡೋದು ಅಂತ. ನನಗೆ ಗೊತ್ತಿಲ್ಲದೆ ಇರೋ ಊರು ಸರ್, ನೀನ್ ಪ್ಯಾಂಟ್ ತೊಗೊಂಬಂದ್ರೆ ಎಲ್ಲಿಂದ ತರಲಿ, ಶೂ ಅಂಗಡಿ ಎಲ್ಲಿದೆ ಅಂತ ಹೆಂಗಿದ್ ಮಾಡ್ಲಿ. ಆಮೇಲೆ ನನ್ನ ಹತ್ರ ಆಶ್ರಮದಲ್ಲಿ ಆಶೀರ್ವಾದ ಮಾಡಿ 100 ರೂಪಾಯಿ ಕೊಟ್ಟಿದ್ದು ನನ್ನ ಹತ್ರ ಇತ್ತು, ಅದನ್ನ ಇಟ್ಕೊಂಡಿದ್ದೆ ಭದ್ರವಾಗಿ. ಆಮೇಲೆ ಒಬ್ರು ಲೇಡಿ ನನ್ನ ನೋಡ್ಬಿಟ್ಟು ಹತ್ರ ಬಂದ್ರು. ಅವ್ರ ಹೆಸರು ತಜ್ನೀಮ್ ಫಕೀರ್ ಮೊಹಮ್ಮದ್ ಅಂತ. ಟಾಲ್ ಆಗಿ, ಎಲ್ಲ ಫಿಲಮ್ ಹೀರೋಯಿನ್ಸ್ಗಿನ್ನ ಜೋರಾಗಿದ್ರು ಅವ್ರು, ಚೆನ್ನಾಗಿದ್ರು. ಯಾಕೆ ಈ ಥರ ಸಪ್ಗಿದ್ಯಾ, ಏನಾಯ್ತು ಅಂತ ನಾನು ಹೇಳಿದೆ. ಇವತ್ತಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಕರಿ ಪ್ಯಾಂಟ್ ಹಾಕೊಂಬ, ಶೂ ಹಾಕೊಂಬ, ಸಾಕ್ಸ್ ಹಾಕೊಂಬ ಅಂತ ಇದ್ದಾರೆ. ನನ್ನ ಹತ್ರ ಅವೆಲ್ಲ ಏನೂ ಇಲ್ಲ, ನಾನು ಏನು ಮಾಡಲಿ ಅಂತ. ಅವರು ಯು ಹ್ಯಾವ್ ಮನಿನೋ ಅಂದರು. ತೆಗೆದು ತೋರ್ಸ, 100 ರೂಪೀಸ್ ಇದೆ ನನ್ನ ಹತ್ರ, ಇಷ್ಟೇ ಇರೋದು ಅಂತ. ಓಕೆ ನೋ ಪ್ರಾಬ್ಲಮ್, ವೆಯ್ಟ್ ಅಂದ್ಬಿಟ್ಟು ಕರ್ಕೊಂಡೋಗಿ ಅವರು ಲ್ಯಾಂಡ್ಲೈನಿಂದ PROಗೂ ಒಂದಿರುತ್ತಲ್ಲ ಫೋನು, ಅಲ್ಲಿಗೆ ಕಾಲ್ ಮಾಡಿ, ಹಿಮಾಲಯ ಟ್ಯಾಕ್ಸ್ ಹತ್ರ ಅವ್ರದ್ದು ಅಂಗಡಿ ಇತ್ತು, ಅವ್ರಿಗೆ ಗೊತ್ತಿರೋರೇನು, ಅವ್ರಿಗೆ ಅವ್ರ ಹೆಸರು ಖಾನೋ ಸಾಹೇಬೋ ಏನೋ, ಅವ್ರಿಗೆ ಫೋನ್ ಮಾಡಿ ಈ ಥರ ಒಬ್ಬ ಹುಡುಗನ ಕಳಿಸ್ತಾ ಇದ್ದೀನಿ, ನೀನು ಈಗಲೇ, ಅವ್ರ ಅಂಗಡಿಲೇ ಬಟ್ಟೆ ಇತ್ತು ಬ್ಲ್ಯಾಕ್ ಎಲ್ಲ,
ಅವ್ನಿಗೆ ಏನಿಲ್ಲ ಅಂದ್ರೂ 1 ಗಂಟೆ ಒಳಗೆ ನೀನು ಪ್ಯಾಂಟ್ ಹೊಲ್ದು ಕೊಟ್ಬಿಡ್ಬೇಕು. ಅಲ್ಲೇ ಕರೋನಾನೋ ಲಿಬರ್ಟಿನೋ, ಕರೋನಾ ಇರ್ಬೋದು, ಅಲ್ಲಿ ಶೂ ಅಂಗಡಿ ಇತ್ತು, ಅಲ್ಲಿ ಕಳ್ಸು, ಅವನ್ ತಗೊಳ್ಳಿ. ಒಂದು 50 ರೂಪಾಯಿನೊಳಗೆ ಅವನ್ಗೆ ಶೂ ಮತ್ತೆ ಸಾಕ್ಸು, ಇನ್ನು 50 ರೂಪಾಯಿ ನಿನ್ನ ಹೊಲದ ಚಾರ್ಜು, ಬಟ್ಟೆದು ಎಲ್ಲ ಸೇರಿ ಅವನ್ಗೆ. ಇನ್ನೂ ಒಂದು 10 ರೂಪಾಯಿ ಮಿಕ್ರೆ ಅವನಿಗೆ ಆಟೋದಿಂದ ಇಲ್ಲಿ ಹೋಟ್ಲು ಬರಕ್ಕೂ ಒಳ್ಳೇದಾಗುತ್ತೆ ಪಾಪ. ಅವನ ಹತ್ರ 100 ರೂಪಾಯಿ ಅಂತ ಇರೋದು, ನೋಡ್ಕೊ ಅಂತ ಹೇಳಿದ್ರು. ಅವನು ಅಚ್ಚ ಮೇಡಮ್, ಏನು ತೊಂದರೆ ಇಲ್ಲ, ನಾನು ಮಾಡಿಸ್ತೀನಿ, ಕಳ್ಸಿ ನೀವು ಅವನ್ನ ಅಂತ ಹೇಳಿದ್ರು. ನಾನು ಹಿಮಾಲಯ ಟೆಕ್ಸ್ ಪಕ್ಕದಲ್ಲಿ ಹೋಗಿ ಹಿಡ್ಕೊಂಡದೆ. ಅವ್ನು ಕಾಯ್ತಾ ಇದ್ದ. ಅವ್ನಿಗೆ ಗೊತ್ತಾಯ್ತು ನಾನು ನೋಡಿದ ತಕ್ಷಣ ಇವನು ಅದಕ್ಕೆ ಬಂದಿರೋದು, ಅವರೇ ನೋಡಿ ಸರ್, ಗೆಸ್ಸಿಂಗ್ ಎಷ್ಟು ಕರೆಕ್ಟ್ ಆಗಿತ್ತು. ಬಾ ಅಂದ್ಬಿಟ್ಟು ಅಳತೆ ತಗೊಂಡ, ಅಲ್ಲಿ ಕರಿ ಬಟ್ಟೆ ಕಟ್ ಮಾಡ್ದ, ಹೊಲ್ದ. ಆಮೇಲೆ 100 ಇಸ್ಕೊಂಡು ಇನ್ನು 50 ರೂಪಾಯಿ ನನ್ನ ಕೈ ಕೊಟ್ಟು ಅಂಗಡಿ ಕರ್ಕೊಂಡೋಗಿ ಅಲ್ಲಿ ಶೂ ಕೊಡಿಸ್ದ. ನನ್ನ ಇದಕ್ಕೆ ಶೂ ಮತ್ತೆ ಸಾಕ್ಸು. ಆಮೇಲೆ ಇನ್ನೂ ಒಂದು 10 ರೂಪಾಯಿ ಬೇಕಲ್ವಾ ಅಂತ ಮತ್ತೆ ಅವನು 10 ರೂಪಾಯಿ ನನಗೆ ಕೊಟ್ಟ ಸರ್, ತೆಗೆದು. ಶೂ ಸಾಕ್ಸು ಎಲ್ಲ ಅವನ ಅಂಗಡಿಗೆ ಕೊಟ್ಟಾದ್ಮೇಲೆ ಏನು ಉಳಿದಿರ್ಲಿಲ್ಲ, ತಗೋ ಅಂತ. ಅವಾಗೆಲ್ಲ 40 ಪೈಸಾ ಸರ್ ಮಿನಿಮಮ್, 40 ಪೈಸಾ, 1 ರೂಪಾಯಿಯೂ ಅಲ್ಲ. ಅದು ಮೀಟ್ರ್ ಓಡೋದು, ವಾಟರ್ ಮೀಟ್ರ್ ತರ ಓಡೋದದು ಅಲ್ಲಿ ಆಟೋ ಇದೆಲ್ಲ. ಸರಿ, ಎಲ್ಲ ಹಾಕೊಂಡು ಹೋಗ್ತೀನಿ. ನಂಗೆ ಶೂ ಹಾಕೊಂಡು ನಡಿಯೋಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಟೈಮ್ ಹಾಕಿರೋದು ಶೂ, ನಡಿಯೋಕ್ಕೆ ಬರ್ತಾ ಇಲ್ಲ ನನಗೆ. ಹೋದೆ. ಆಮೇಲೆ ಆವತ್ತಾಯ್ತು. ಸಾಯಂಕಾಲ ಒಬ್ಬ ಫಾರಿನ್ ಗೆಸ್ಟ್ ಬಂದಿದ್ದು ಸೂಟ್ ಕೇಸ್ ಹಿಂಗೆ ಎಸ್ಬಿಟ್ಟು ಎಲ್ಲರನ್ನು ನೋಡ್ತಾ ಇದ್ದ. ನಾನೊಬ್ಬ ಫ್ರೀಯಾಗಿ ನಿಂತಿದ್ದೆ. ನನ್ನ ಹತ್ರ ಬಂದ್ಬಿಟ್ಟು, ಎಕ್ಸ್ಕ್ಯೂಸ್ ಮೀ, ವೇರ್ ಇಸ್ ಟಾಯ್ಲೆಟ್ ಹಿಯರ್ ಅಂತ ಕೇಳ್ದ. ಟಾಯ್ಲೆಟ್ ಕಮ್ ಅಂದ್ಬಿಟ್ಟು ಅವನ ಕೈ ಹಿಡ್ಕೊಂಡು ನಾನು ಕರ್ಕೊಂಡು ಆ ತುದಿಗೆ ಹೋದೆ. ಆ ಎಡ್ಜಿಗೆ ಹೋಗಿ ಅಲ್ಲಿ ಸೋಪು, ಲಿಪ್ಸ್ಟಿಕ್ಕು, ಲಕ್ಸ್ ಸೋಪು ಎಲ್ಲ ಪೌಡ್ರು ಎಲ್ಲ ಕೊಡ್ತಾ ಇದ್ದೀನಿ. ಅವ್ನು ನೋ 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 ಆಲ್ ದಿಸ್ ಐ ಗಾಟ್, ಐ ಡೋಂಟ್ ವಾಂಟ್, ವೇರ್ ಇಸ್ ಟಾಯ್ಲೆಟ್, ವೇರ್ ಇಸ್, ಟೆಲ್ ಮಿ, ಐ ಆಸ್ಕ್ ಯು ಟಾಯ್ಲೆಟ್ ಅಂಡ್ ವೈ ಯು ಬ್ರಾಟ್ ಮೀ ಟು ದಿಸ್ ಶಾಪ್, ಕಾಸ್ಮೆಟಿಕ್ ಶಾಪ್ ಅಂತ ಅವ್ನು ಗಲಾಟೆ ಮಾಡ್ತಾ ಇದ್ದಾನೆ. ಸರಿ, ಅಲ್ಲೊಬ್ಳು ಫಾರಿನ್ ಲೇಡಿ ಇದ್ಲು. ಅವಳು, ಯು ಮೀನ್ ಜೆಂಟ್ಸ್ ಟಾಯ್ಲೆಟ್ ಅಂತ ಕೇಳಿದ್ಲು. ಎಸ್ ಅಂದ. ಸಿ ದಟ್ ಕಾರ್ನರ್ ಅಂತ ಅಲ್ಲಿ ತೋರ್ಸು, ದೇರ್ ಅಂತ. ಅವನು ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಅಂತ ಅವನಿಗೆ. ಅವನು ಏರ್ಪೋರ್ಟ್ನಲ್ಲೇ ನನಗೆ ಬರೋ ಕಾರ್ನಲ್ಲಿ ಟ್ಯಾಕ್ಸಿನಲ್ಲಿ ಕೂತಾಗ ಅರ್ಜೆಂಟ್ ಆಯ್ತು. ನಾನು ಇಷ್ಟೊತ್ತು 20 ನಿಮಿಷ ಇರ್ಬೋದು ಅಥವಾ ಅರ್ಧ ಗಂಟೆ ಇರ್ಬೋದು ಅಷ್ಟೇ. ಆವಾಗ ಅಲ್ಲಿಂದ ಅಶೋಕ್ ಹೋಟ್ಲಾಗಿದ್ದು, ಅಷ್ಟು ಅರ್ಜೆಂಟ್ ಆಗಿದ್ದೀನಿ, ಇವನ್ ಕರ್ಕೊಂಬಂದು ಇದೆಲ್ಲ ಇದು ಮಾಡ್ತಾ ಇದ್ದಾನೆ ಅಂತ. ಸರಿ ಅಂತ ಓಡ್ದ, ಅಲ್ಲೋದ, ಬಂದ. ಆಮೇಲೆ ಕೋಪ ಬಂತು ಅವನಿಗೆ. ನಮ್ಮ ಬಾಸ್ನ ಕರೆದು, ಅದೇ ಗ್ರಹಾಮ್ನ ಕರೆದು, ವಾಟ್ ಈಸ್ ದಿಸ್ ಮ್ಯಾನ್ ಡೂಯಿಂಗ್ ಫನ್ ಫಾರ್ ಮೀ, ಇಂಥ ಸ್ಟಾಫ್ನ, ಅಂದ್ರೆ ಇಂಗ್ಲೀಷ್ನಲ್ಲೇ, ಇಂಥ ಸ್ಟಾಫ್ನೆಲ್ಲ ನೀವು ಇಲ್ಲಿ ಸೇರಿಸ್ಕೊಳ್ಳೋದ, ಏನು ಇವನು ನನ್ನೇ ತಮಾಷೆ ಮಾಡ್ತಾ ಇದ್ದಾನೆ, ಏನು ಅವ್ನು ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ, ವಾಟ್ ಈ ಥಿಂಕ್ಸ್ ಅಬೌಟ್ ಮೀ, ಬ್ಲಡಿ ಫುಲ್ ಈಸ್ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ದೆ. ಆಮೇಲೆ ಸಾರಿ ಈಸ್ ನ್ಯೂ ಹೊಸಬಾದ್ರೆ ಏನಂತೆ, ಏನು ಇಷ್ಟು ಗೊತ್ತಿಲ್ವಾ ಅವನಿಗೆ, ಟಾಯ್ಲೆಟ್ ಎಲ್ಲಿದೆ ಅಂತ ತೋರ್ಸೋಕ್ಕಾಗಲ್ವಾ, ಅರ್ಜೆಂಟ್ ಅಂತ ಹಿಂಗೆ ಒದ್ದಾಡ್ತಾ ಇದ್ದೀನಿ ನಾನು ಅಂತ ಹೇಳ್ದ. ಓಕೆ ಸಾರಿ ಅಂತ ಅವ್ನು ರಿಕ್ವೆಸ್ಟ್ ಮಾಡಿ, ಆಮೇಲೆ ಅವ್ನು ಚೆಕ್ ಇನ್ ಮಾಡಿಸಿ ಆ ಗೆಸ್ಟ್ನ. ಅಂದರೆ ಹೆಂಗವನು ಫಾರಿನರು, ಮಿಡ್ಲ್ ಏಜು ಅಲ್ಲ, ಓಲ್ಡ್ ಏಜು ಅಲ್ಲ. ಸರಿ, ಅವನು ಹೆಂಗೋ ಅದು ನಿಭಾಯಿಸ್ಕೊಂಡ ಪಾಪ. ಅವನು ಅರ್ಥ ಮಾಡ್ಕೊಂಡೋ ಇಲ್ವೋ ಗೊತ್ತಿಲ್ಲ. ಸರಿ, ಅವ್ನು ನಮ್ಮ ಬಾಸ್ ಏನಂದ್ರು, ನೀನು ನಾಳೆಯಿಂದ 6 ಗಂಟೆ ಡ್ಯೂಟಿಗೆ ಬಂದ್ಬಿಡು. ಬೇಡ ನೀನು, ಆವಾಗ ಜಾಸ್ತಿ ಜನ ಇರ್ತಾರೆ, ಈ ಮಧ್ಯಾಹ್ನದ ಡ್ಯೂಟಿಗೆ ಕಮ್ಮಿ ಜನ ಇದ್ದು, ಫ್ಲೈಟ್ ಪ್ರಕಾರ ಇದು ಮಾಡೋರು, ಅರೇಂಜ್ ಮಾಡೋರು, ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಅಂತ ಲೆಕ್ಕ ಹಾಕಿ, ಯಾವ್ದು ಜಾಸ್ತಿ ಇರುತ್ತೆ ಟೋಟಲಿ ಅದಕ್ಕೆ ಜಾಸ್ತಿ ಸ್ಟಾಫು, ಯಾವ್ದು ಕಮ್ಮಿ ಇರುತ್ತೆ ಅದಕ್ಕೆ ಕಮ್ಮಿ ಸ್ಟಾಫು. ನೈಟ್ ಡ್ಯೂಟಿಗೆ ಒಬ್ಬ ಆ ಥರ. ಆಮೇಲೆ ಸರಿ, ಬೆಳಿಗ್ಗೆ ಎಲ್ಲ ಕ್ಯಾಂಟೀನ್ಗೆ ಹೋದ್ರು. ನಾನು ಕ್ಯಾಂಟೀನಲ್ಲಿ ತಿನ್ನಕ್ಕೆ ಸ್ವಲ್ಪ ಇದಿತ್ತು. ಮನೆಯಿಂದ ಡಬ್ಬಿನಲ್ಲೇ ನಾವೆಲ್ಲ ತೊಗೊಂಡೋಗ್ತಾ ಇದ್ದಿದ್ದು, ಕ್ಯಾರಿಯರ್ನಲ್ಲಿ, ಡಬ್ಬಿನಲ್ಲಿ ಎಲ್ಲ ಮನೆ ಊಟ. ಹೋಟ್ಲು ಅದೆಲ್ಲ ತಿನ್ನೋ ಅಭ್ಯಾಸ ಅಷ್ಟಿರಲಿಲ್ಲ, ಕಲ್ಸಿರ್ಲಿಲ್ಲ. ಸರಿ, ನೀನು ಒಬ್ಬನೇ ಇಲ್ಲೇ ನಿಂತಿರ್ಬೇಕು ಕೌಂಟ್ರ್ ಹತ್ರ. ಏನು ಅಂದರೆ ಇನ್ನು ಫ್ಲೈಟ್ ಲ್ಯಾಂಡ್ ಆಗಿ ಬರೋಕ್ಕೆ ಟೈಮ್ ಇತ್ತು. ಬೇರೆ ಏನು ನಮಗೆ, ನಮ್ದು ಡಿಪಾರ್ಟ್ಮೆಂಟು ಬೆಲ್ ಕ್ಯಾಪ್ಟನ್ ಡಿಪಾರ್ಟ್ಮೆಂಟ್ ಅಂತ. ಕಸ್ಟಮರ್ ಬಂದ ತಕ್ಷಣ ಓಡೋಗಿ ಡಿಕ್ಕಿ ಓಪನ್ ಮಾಡಿ, ಅಥವಾ ಅವ್ರ ಕೈನಲ್ಲಿರೋದು ಬ್ರೀಫ್ ಕೇಸು, ಸೂಟ್ ಕೇಸು ಎಲ್ಲ ಸಾಮಾನು ಹೊತ್ಕೊಂಬಂದು ಇಲ್ಲ ರಿಸೆಪ್ಷನ್ ಎದುರಿಗಿಟ್ಟು, ಅವರು ರೂಮ್ ಅಲಾಟ್ ಆದ್ಮೇಲೆ ಕೀ ಕರೆದು ನಮ್ಮ ಕೈಗೆ ಕೊಡೋರು, ಅಥವಾ ಗೆಸ್ಟ್ ಕೈಗೆ ಕೊಟ್ಟರು, ಗೆಸ್ಟ್ ನಮ್ಮ ಕೈಗೆ ಕೊಡೋರು. ನಾವು ರೂಮ್ ನಂಬರ್ ನೋಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ವಿ, ಅವ್ರು ನಮ್ಮ ಹಿಂದೆ ನಮ್ಮ ಜೊತೆ ಬರೋರು. ಯಾಕೆಂದ್ರೆ ನಾವು ತಾನೇ ಗೈಡ್ ಮಾಡಬೇಕು, ರೂಮ್ ಎಲ್ಲಿದೆ ಎತ್ತ ಎಲ್ಲ ಅಂತ. ಇನ್ನೊಂದು ಸಿನಿಮಾದಲ್ಲಿ ನಾನು ಮುಂದೆ ಹೋಗ್ತೀನಿ ಇದ್ರೆ ನಾನು ಬಿಡ್ಲಿಲ್ಲ ಸರ್, ಹೇಳಿದ್ರೆ ಗೆಸ್ಟ್ ಮುಂದೆ ಹೋಗ್ತಾ ಇದಾರೆ ಅಂದ್ರೆ, ಹೀರೋ ಮುಂದೆ ಹೋಗ್ತಾ ಇದ್ರೆ ನಾನು ಹಿಂದೆ ಹೋಗ್ಬೇಕಂತ. ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟರ್ಗೆ, ಎಲ್ಲ ಇದು ತಪ್ಪಾಗುತ್ತಿದ್ದು. ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ, ಎಲ್ಲ ಅವ್ರಿಗೆ ಏನು ಗೊತ್ತಿರಲ್ಲ. ರೂಮ್ ಎಲ್ಲಿದೆ, ಎಷ್ಟನೇ ರೂಮು, ಎಷ್ಟನೇ ಫ್ಲೋರು ಎಲ್ಲ ನಾವು ಗೈಡ್ ಮಾಡ್ಬೇಕು ಅವ್ರನ್ನ. ನಾ ಮುಂದೆ ಹೋಗ್ತೀನಿ ಅಂದ್ರೆ, ಇಲ್ಲ ಆ ಥರ ಆಗೋದಿಲ್ಲ, ಅವ್ರ ಹೀರೋ ನೀನು ಹಿಂದೆನೇ ಹೋಗ್ಬೇಕು ಅಂತ. ಆಯ್ತು, ಇಲ್ಲಿ ನಿಂತಿದ್ದೆ, ಇವರೆಲ್ಲ ಕ್ಯಾಂಟೀನ್ಗೆ ಹೋಗಿದ್ರು. ಅಷ್ಟೊತ್ತಿಗೆ ನೋಡ್ತಾ ಇದ್ದೀನಿ ಮೆಟ್ಲ ಮೇಲೆ ಕಾಲುಗಳು ಹಿಂಗೆ ಬಂತು.
ಹಿಂಗೆ ನನ್ನೇ ನೋಡ್ಕೊಂಡು ಪಾಸಾಗಿ ವಾಪಸ್ ಬಂದು ಅವ್ನು ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋಗ್ತಿದ್ದ. ಬಟ್ ವಾಪಸ್ ಬಂದು ನನ್ನ ಕೇಳ್ದ, ವೇರ್ ಇಸ್ ಸ್ವಿಮ್ಮಿಂಗ್ ಪೂಲ್ ಅಂತ. ನೆನ್ನೆ ಟಾಯ್ಲೆಟ್ಗೆ ಹೋಗ್ಬೇಕು ಅಂತಿದ್ದ. ನೋಡಿ, ನೆನ್ನೆ ಟಾಯ್ಲೆಟ್ ಕೇಳ್ದೆ, ಸ್ವಿಮ್ಮಿಂಗ್ ಪೂಲ್ ಕೇಳ್ತಾ ಇದ್ದ. ನನ್ನೆ ಯಾರು ಇರಲಿಲ್ಲ ಅಲ್ಲಿ, ನನ್ನೇ ಕೇಳ್ದ. ನಾನೇನು ಮಾಡಿದೆ, ಕಮ್ಮಂತ ಕರ್ಕೊಂಡೋಗಿ ನಮ್ಮ ನಾಗರಾವ್ನಲ್ಲಿ ಆರ್ತಿ ಈ ಕತೆ ಹೇಳುವೆ ನನ್ನ ಕತೆ ಹೇಳುವೆ ಫೌಂಟೇನ್ ಇದೆಯಲ್ಲ, ಇಷ್ಟೇ ನೀರಿರೋದು, ನೀರಿಷ್ಟಿರೋದು, ಫೌಂಟೇನ್ ದೊಡ್ಡದು, ಅದು ತೋರಿಸ್ತಾ ಇದ್ದೀನಿ. ವಾಟ್ ಬ್ಲಡಿ ಫೂಲ್, ದಿಸ್ ಈಸ್ ಸ್ವಿಮ್ಮಿಂಗ್ ಪೂಲ್, ವೈ ಯು ಆರ್ ಆಲ್ವೇಸ್ ಮೇಕಿಂಗ್ ಫನ್ ಆಫ್ ಮೀ ಅಂತ ಅಂದ್ಬಿಟ್ಟು ಬೈತಾ ಇದ್ದಾನೆ, ಇದು ಮಾಡ್ತಾ ಇದ್ದಾನೆ. ಅಷ್ಟೊತ್ತಿಗೆಲ್ಲ ಸ್ವಲ್ಪ ರಿಸೆಪ್ಷನ್ ಅವರು, ಕ್ಯಾಶಿಯರು, ಅವರು ಇವರೆಲ್ಲ ಓಡ್ ಬಂದರು. ಏನು ಬೈಸ್ಕೊತಾ ಇದ್ದಾನಲ್ಲ ಇದು, ಏನಾಯ್ತು? ಅವನು ಏನೋ, ಅವನು ಬರೀ ಇದರಲ್ಲೇ ಬಂದಿರೋದು, ಅವನು ಫುಲ್ ಡ್ರೆಸ್ಸಲ್ಲಿ ಬಂದಿಲ್ಲ, ಒಂದು ಬಾಕ್ಸ್ ಟೈಪ್ ಅಂಡರ್ವೇರ್ ಹಾಕೊಂಡು ಒಂದು ಟವಲ್ ಹಿಂಗೆ ಹಾಕೊಂಡೆ ಬಂದಿರೋದು ಅವನು. ಐ ಆಮ್ ಆಸ್ಕಿಂಗ್ ಸ್ವಿಮ್ಮಿಂಗ್ ಪೂಲ್, ದಿಸ್ ಮ್ಯಾನ್ ಈಸ್ ಶೋಯಿಂಗ್ ಟು ಆಸ್ಕ್ ಮೀ ಟು ಸ್ವಿಮ್ ಹಿಯರ್ ಇನ್ ದಿಸ್ ಅಂತ. ಆಮೇಲೆ ಅಷ್ಟೇ ನಮ್ಮ ಬಾಸು ಅವರೆಲ್ಲ ಬಂದರು. ಆಮೇಲೆ ಸಾರಿ ಈಸ್ ನ್ಯೂ, ಎಸ್ಟರ್ಡೇ ಓನ್ಲಿ ಐ ಟೋಲ್ಡ್ ಈಸ್ ನ್ಯೂ. ನೋ ಇಂಥವ್ರನ್ನೆಲ್ಲ ನಿನ್ನ ಕೆಲಸಕ್ಕೆ ಇಟ್ಕೋಬಾರ್ದು, ಕಳಿಸ್ತಾರ ಅವನ್ನ, ನನಗೆ ಸರೋಗ್ತಾ ಇಲ್ಲ ಇದು, ಪ್ರತಿ ಸತಿ ಒಂದು ಎಕ್ಸ್ಕ್ಯೂಸ್ ಹೇಳ್ತಾನೆ ಇದ್ದೀರಾ ಅಂದ್ಬಿಟ್ಟು. ಆಮೇಲೆ ಅವನು ಸ್ವಿಮ್ಮಿಂಗ್ ಪೂಲ್ಗೆ ಇನ್ನೊಬ್ಬನ ಜೊತೆ ಮಾಡಿ ಕಳಿಸಿದ್ರು. ಅವ್ರು ಕರ್ಕೊಂಡೋದ್ರು. ಬ್ಲಡಿ ಫೂಲ್, ಯು ಡೋಂಟ್ ನೋ ಟಾಯ್ಲೆಟ್, ವೇರ್ ಯು ವಿಲ್ ಪಿಸ್ ಅಂತ ಕೇಳ್ದ ಅವನು, ರಾಬರ್ಟ್ ಐಗ್ರಾಮ್. ನಾನು ಹೇಳಿದೆ, ನಾನು ಬರೋವಾಗ ಒಂದ್ಸತಿ ಆಚೆನೇ ಮಾಡ್ಬಿಟ್ಟು ಬರ್ತೀನಿ, ತಡ್ಕೊಂಡೇ ಇರ್ತೀನಿ, ಆಮೇಲೆ ಕೆಲಸ ಮುಗಿದ್ಮೇಲೆ ಹೋಗೋವಾಗ ಅಲ್ಲಿ ದಾರಿನಲ್ಲಿ ಮತ್ತೆ ಮಾಡ್ಬಿಟ್ಟು ಹೋಗ್ತೀನಿ ಅಂತ. ಬ್ಲಡಿ ಫುಲ್ ಅಂತ ಬಿಗ್ಗಿಯಾಗಿ ಇಲ್ಲಿ ಇಟ್ಕೊಂಡು ದರ ಅಂತ ಹೇಳ್ಕೊಂಡೋಗಿ ತಳ್ಳಿ, ಅಂದರೆ ಗೆಸ್ಟ್ ಟಾಯ್ಲೆಟ್ ನಮ್ದು ಸ್ಟಾಫ್ದೆಲ್ಲ. ಸಿ ವಾಟ್ ಈಸ್ ದಿಸ್, ಯು ಗಾಟ್ ಕಾಕ್ ನೋ, ಕಮ್ ಆನ್ ಓಪನ್ ಯುವರ್ ಜಿಪ್ ಅಂಡ್ ಟೇಕ್ ಇಟ್ ಔಟ್, ಪಿಸ್ ಹಿಯರ್ ಅಂತ ಹೇಳಿ. ಅಷ್ಟು ಕೋಪ ಬಂದ್ಬಿಟ್ಟಿತ್ತು ಅವನಿಗೆ. ದಿಸ್ ಈಸ್ ದ ಪ್ಲೇಸ್, ನೆಕ್ಸ್ಟ್ ಟೈಮ್ ಇಫ್ ಎನಿಬಡಿ ಆಸ್ಕ್ ಫಾರ್ ಟಾಯ್ಲೆಟ್ ಯು ಶೋ ದಿಸ್ ಈಸ್ ಜೆಂಟ್ಸ್ ಟಾಯ್ಲೆಟ್. ಗಂಡಸರಿಗೆ ಈ ಟಾಯ್ಲೆಟ್ ತೋರಿಸು, ಹೆಂಗಸರಿಗೆ ಆ ಟಾಯ್ಲೆಟ್ ತೋರಿಸು, ಅವ್ರಿಗೆ ಇದು ಅವ್ರಿಗೆ ತೋರ್ಸಕ್ ಹೋಗ್ಬೇಡ. ಅರ್ಥ ಆಯ್ತಾ ನಿನ್ಗೆ? ಬ್ಲಡಿ ಫೂಲ್ ಅಂತ ಏನೇನೋ ಬಿ ಅಂತೆಲ್ಲ ಬೈದು ಎಲ್ಲ ಮಾಡಿದ್ರು. ಸರಿ, ಆಮೇಲೆ ಗ್ರ್ಯಾಜುವಲ್ ಆಗಿ ಹಂಗೆ ನಾ ತುಂಬಾ ಇಷ್ಟ ಆಗ್ಬಿಟ್ಟೆ ಸರ್. ಪ್ರಾಮಾಣಿಕತೆ, ಇನ್ನೋಸೆನ್ಸ್, ಮುಗ್ಧತೆ, ಇದೆಲ್ಲ ಗೊತ್ತಾಗಿ ಆ ಪ್ರಾಮಾಣಿಕತೆನೇ ಅವರು ಮೆಚ್ಚಿದ್ದು ನನ್ನಲ್ಲಿ. ರಾಬರ್ಟ್ ಐಗ್ರಾಮ್, ಅದು ನಮ್ಮ ತಂದೆ ಕಲಿಸಿದ್ದ. ಅವಾಗ ಸುಳ್ಳು ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಹೇಗೆ ಕಲಿಸಿದ್ರು ಅಂದ್ರೆ, ನಾವೆಲ್ಲ ಧ್ಯಾನಕ್ಕೆ ಕೂರಿಸಿರೋರಲ್ಲ ಅಷ್ಟೊತ್ತು, ಅಪರೂಪಕ್ಕೆ ದಿನ ಅಂತಲ್ಲ, ಯಾವಾಗ್ಲೂ ಅಂತಲ್ಲ, ಯಾರಾದ್ರೂ ಒಬ್ರು ಡರ್ ಅಂತ ಹೂಸ್ಬಿಟ್ರೆ ಲೈಟ್ ಆನ್ ಮಾಡಿ ಆಮೇಲೆ ಎಚ್ಚರ ಆದ್ಮೇಲೆ ಕೇಳೋರು, ತಕ್ಷಣ ಏನಲ್ಲ, ಯಾರದು ಹೂಸಿದ್ದು ಅಂತ. ನಾನು ಅಂತ ಹೇಳಿದೆ, ನಂಗೊಂದು ಚಾಕ್ಲೇಟ್ ಕೊಡೋರು, ಹೂಸಿದ್ದಕ್ಕಲ್ಲ, ಒಪ್ಕೊಂಡಲ್ಲ, ನಾನು ಅಂತ ಒಪ್ಕೊಂಡಲ್ಲ, ಅದಕ್ಕೋಸ್ಕರ ಕೊಡೋರು. ಆ ಥರ ಸತ್ಯ ಹೇಳೋದನ್ನ ಅವರು ಕಲಿಸಿದ್ರು ಅಂತಂದೆ. ಆವಾಗ್ಲೇನೆ ಸುಳ್ಳು ಹೇಳಬಾರದು, ಮೋಸದ್ದು ಮೋಸ ಮಾಡೋಕ್ಕಲ್ಲೇನು ಬಿಸ್ನೆಸ್ಸೇ ಇರಲಿಲ್ಲ, ಕಳ್ತನ ಮಾಡಬಾರ್ದು ಅಂತ ಹೇಳಿದ್ರು. ಆದರೂ ನಾನು ಸಣ್ಣ ಪುಟ್ಟ ಸಿನಿಮಾಗೋಸ್ಕರ ಮನೆಯಲ್ಲಿ ಮಟ್ಟಿಗೆ ಮಾಡ್ತಾ ಇದ್ದೆ. ಸರಿ, ಹೀಗೆ ಚೆನ್ನಾಗಿ ಅವ್ರಿಗೆ ಅಪ್ರಿಷಿಯೇಟ್ ಆಗ್ಬಿಟ್ಟೆ ರಾಬರ್ಟ್ ಐಗ್ರಾಮ್ಗೆ. 6 ತಿಂಗಳೊಳಗೆ ಒಳ್ಳೆ ಹುಡುಗ, ದಿಸ್ ಈಸ್ ಮೈ ಬಾಯ್, ದಿಸ್ ಈಸ್ ಮೈ ಚೈಲ್ಡ್ ಅಂತ ಹೇಳೋರು. ನಾನು ಹೆಗಲ ಮೇಲೆ ಕೈ ಹಾಕಿ, ಸತೀಶ್ ಯು ಗೇವ್ ಬೆಸ್ಟ್ ಕ್ಯಾಂಡಿಡೇಟ್ ಟು ಮೀ, ಗುಡ್ ವರ್ಕರ್, ಐ ಅಪ್ರಿಷಿಯೇಟ್ ಹಿಮ್ ಲಾಟ್, ಐ ಅಡೋರ್ ಹಿಮ್ ಅಂತೆಲ್ಲ ಇಂಗ್ಲೀಷ್ನಲ್ಲೆಲ್ಲ ತುಂಬ ಹೊಗಳಿದ್ರು ನನ್ನ. ಹಾಗೆ ಇದೆ. ಆಮೇಲೆಲ್ಲ ಸಿನಿಮಾದವರೆಲ್ಲ ಬರೋರಲ್ಲ ಅಲ್ಲಿ, ಅವ್ರನ್ನೆಲ್ಲ ಪರಿಚಯ ಮಾಡ್ಕೊತಿದ್ದೆ ನಾನು.